ನಾಡಿದ್ದು ಅಂದರೆ 26ನೇ ತಾರೀಕು ಕರ್ನಾಟಕದಲ್ಲಿ MP ಎಲೆಕ್ಷನ್ನು, ಅಂದರೆ ನಮ್ಮ ದೇಶದ ಮುಂದಿನ ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ ಮಾಡೋ ಎಲೆಕ್ಷನ್ನು. ಎಲ್ರಿಗೂ ಗೊತ್ತಿರೋ ಹಾಗೆ BJPಯಿಂದ ನರೇಂದ್ರ ಮೋದಿಯವರು PM ಕ್ಯಾಂಡಿಡೇಟು, ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿಯವರು ಎವರ್ಗ್ರೀನ್ PM ಕ್ಯಾಂಡಿಡೇಟು. ಯಾರಿಗಾಗ್ತೀರಾ ನಿಮ್ಮ ಓಟು? ಯಾರನ್ನು ಮಾಡ್ತೀರಾ ನಮ್ಮ ಮುಂದಿನ ಪ್ರಧಾನಿ? ಇನ್ನಾದರೂ ವೋಟ್ ಮಾಡೋದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಪ್ರತಿ ವರ್ಷ ಬರೀ 50ರಿಂದ 55% ಮಾತ್ರ ವೋಟಿಂಗ್ ನಡೆದು ನಮ್ಮ ದೇಶದ ಫ್ಯೂಚರ್ನ ದೇಶದ ಬರೀ 50% ಜನ ಮಾತ್ರ ಡಿಸೈಡ್ ಮಾಡ್ತಿದ್ದಾರೆ. ನಮ್ಮ ದೇಶದ ಫ್ಯೂಚರ್ನ ದೇಶದ ಪ್ರತಿಯೊಬ್ಬ ಸಿಟಿಸನ್ ಕೂಡ ಡಿಸೈಡ್ ಮಾಡಬೇಕು. ಮೊದಲು ಯೂತ್ಸ್ ವೋಟ್ ಮಾಡಿ, ತಿಳಿದೇ ಇರೋರಿಗೆ ತಿಳಿಸಿ ಹೇಳಿ. ಈ ಸಲ ಕಡೆ ಪಕ್ಷ 80% ಆದರೂ ವೋಟಿಂಗ್ ಆಗಲೇಬೇಕು. ಯಾರಿಗಾಗ್ತೀರಾ ನಿಮ್ಮ ವೋಟು ನೋಡಿ ವಿವೇಚನೆಯಿಂದ ಡಿಸೈಡ್ ಮಾಡಿ. ನಾನಂತೂ ಇಂಥವ್ರಿಗೆ ಹಾಕಿ ಅಂತ ಹೇಳಲ್ಲ. ವೋಟ್ ನಿಮ್ಮ ಹಕ್ಕು, ಅದು ನಿಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ಆದರೆ ನಮ್ಮಪ್ಪ BJP, ನಮ್ಮ ತಾತ ಕಾಂಗ್ರೆಸ್ ಅಂತ ಮಾತ್ರ ವೋಟ್ ಹಾಕ್ಬೇಡಿ. ಮೋದಿನ ರಾಹುಲ್ ಗಾಂಧಿನ ಅಂತ ವಿಚಾರ ಮಾಡಿ ವೋಟ್ ಹಾಕಿ. ಇಲ್ಲಿ ಎಲ್ಲರೂ ಕಳ್ಳರೆ, ಆದರೆ ಇರೋ ಕಳ್ಳರಲ್ಲಿ ಸುಮಾರಾಗಿರೋ ಕಳ್ಳರನ್ನ ಹಾರಿಸೋ ಅನಿವಾರ್ಯತೆ ಇವತ್ತು ನಮಗಿದೆ. ಯಾರಿಗಾದರೂ ವೋಟ್ ಹಾಕಿ, ಆದರೆ ಪುಕ್ಸಟೆ ಕೊಡೋರಿಗಂತೂ ಖಂಡಿತ ಹಾಕ್ಬೇಡಿ. ಫ್ರೀಯಾಗಿ ವಿಷ ಕೂಡ ಸಿಗದ ಕಾಲದಲ್ಲಿ ಫ್ರೀ ಕೊಡ್ತಾರೆ ಅಂದರೆ ಅವರಂಥ ಕಳ್ಳರು ಕದಿಮರು ಮತ್ತೊಬ್ಬರಿಲ್ಲ. ಪುಕ್ಸಟೆ ಏನು ಬರುತ್ತೆ ಹೇಳಿ ಕಾಲದಲ್ಲಿ? ಒಂದು ಪೆಪ್ಪರ್ಮೆಂಟ್ ಬರುತ್ತಾ? ಇಲ್ಲ. ಹಾಗಾದರೆ ಹೆಂಗೆ ಕೊಡ್ತಾರೆ ಫ್ರೀ? ಎಲ್ಲ ಇಲಾಖೆಗಳು ಲಾಭದಲ್ಲಿದ್ದರೆ ಮಾತ್ರ ಸರ್ಕಾರ ನಡೆಸೋಕ್ಕೆ ಸಾಧ್ಯ, ಆ್ಯಂಡ್ ರಾಜ್ಯವನ್ನು ಅಥವಾ ದೇಶವನ್ನು ಡೆವಲಪ್ ಮಾಡೋಕ್ಕೆ ಸಾಧ್ಯ. ಈ ಫ್ರೀಯಿಂದ ಇವತ್ತು ಸಾರಿಗೆ ಇಲಾಖೆ ಲಾಸ್ನಲ್ಲಿದೆ. ಆ ಲಾಸ್ನ ಸರಿದೂಗಿಸೋಕ್ಕೆ ಅಬಕಾರಿ ಇಲಾಖೆ ಕೈ ಹಾಕ್ತಾರೆ. ಅಲ್ಲಿಂದ ಕಿತ್ತು ಇಲ್ಲಿಗೆ ಹಾಕು, ಇಲ್ಲಿಂದ ಕಿತ್ತು ಅಲ್ಲಿಗೆ ಹಾಕು, ಇಷ್ಟೇ ಆಗೋದು. ಅಲ್ಲಿಗೆ ಯಾವ ಇಲಾಖೆ ಕೂಡ ಲಾಭದಲ್ಲಿ ಇರಲ್ಲ. ಬರೀ ಸರಿದೂಗಿಸೋ ಕೆಲಸ ನಡೀತಿರುತ್ತೆ ಇಡೀ 5 ವರ್ಷ. ಹಾಗಾದರೆ ಡೆವಲಪ್ಮೆಂಟ್ ಎಲ್ಲಿಂದ? ಡೆವಲಪ್ಮೆಂಟ್ ಇರಲಿ, ಸರ್ಕಾರ ನಡೆಸೋದು ಎಲ್ಲಿಂದ? ಇದೆಲ್ಲ ನಾಳೆ ನಮ್ಮ ತಲೆಗೆ ಕಟ್ಟೋದು. ಎಲ್ಲ ಬೆಲೆನೂ ಜಾಸ್ತಿ ಆಗುತ್ತೆ. ಆವಾಗ ನಮಗೆಲ್ಲ ಅರ್ಥ ಆಗುತ್ತೆ ಈ ಪುಕ್ಸಟೆಯ ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ರೇಟ್ ಇದೆ. ಬೈ 1 get 1 ಫ್ರೀಗೂ ಒಂದು ರೇಟ್ ಇದೆ. ಇದು ಒಂದು ಮಾರ್ಕೆಟಿಂಗು. ಪ್ರತಿ ವಸ್ತುನ ಮಾರೋಕ್ಕೆ ಮಾರ್ಕೆಟಿಂಗ್ ಮಾಡ್ತಾರೆ ನೋಡಿ. ಬನ್ನಿ ಫ್ರೀ ಅಂತ ಹೋದರೆ ಆ ಫ್ರೀ ಬೆಲೆ ಎಷ್ಟು ಅಂತ ಗೊತ್ತಾಗುತ್ತೆ ನೋಡಿ. ಅದೇ ರೀತಿ ಇದು ಕೂಡ. ಇದು ಅಷ್ಟೇ ಓಟಿನ ಅಧಿಕಾರದ ಮಾರ್ಕೆಟಿಂಗು. ಈ ಫ್ರೀ ಅನ್ನೋದು ಅತ್ಯಂತ ಕಾಸ್ಟ್ಲಿ ಮಾರ್ಕೆಟಿಂಗು. ಈ ಪುಕ್ಸಟೆ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ. ಇವತ್ತು ಕೊಟ್ಟು ನಾಳೆ ಕಿತ್ಕೊಳ್ಳೋದಷ್ಟೇ ಪುಕ್ಸಟೆ ಅಂದರೆ. ಸೊ ಪುಕ್ಸಟೆ ಕೊಡೋರಿಗೆ ತಲೆಯಲ್ಲಿ ಒಂದೇ ಇರುತ್ತೆ, ಹೇಗಾದರೂ ಜನರನ್ನ ಫ್ರೀ ಹೆಸರಲ್ಲಿ ಯಾಮಾರಿಸಿ ಅಧಿಕಾರ ಇಟ್ಕೊಂಡ್ಬಿಡೋಣ ಅಂತ, ಆಮೇಲೆ ನೋಡ್ಕೊಳ್ಳೋಣ ಅಂತ ಅಷ್ಟೇ. ಸೊ ಯೋಚಿಸಿ, ವಿವೇಚನೆಯಿಂದ ವೋಟ್ ಮಾಡಿ. ಆ್ಯಂಡ್ ಈ ಸಮಯದಲ್ಲಿ ವೋಟಿಗಿಷ್ಟು ಅಂತ ಅಲ್ಲಲ್ಲಿ ಹಣ ಹಂಚ್ತಾ ಇರ್ತಾರೆ. ಅಪ್ಪಿ ಕೂಡ ತಗೊಳ್ಳದೇ ಇರಬೇಡಿ. ನಿಮ್ಮದೇ ದುಡ್ಡದು, ತಪ್ಪದೇ ತೊಗೊಳ್ಳಿ. ಆದರೆ ಆ ಹಣ ಕೊಟ್ಟೋನಿಗೆ ಮಾತ್ರ ವೋಟ್ ಹಾಕ್ಬೇಡಿ. ಅವನೇನಾದರೂ ಗೆದ್ದುಬಿಟ್ರೆ ಕೊಟ್ಟಿದ್ದನ್ನು ಎಷ್ಟು ಪಟ್ಟು ಕಿತ್ಕೋತಾನೆ ಅಂತ ಇವತ್ತು ಯಾರಿಗೂ ಬಿಡಿಸಿ ಹೇಳಬೇಕಿಲ್ಲ. ಸೊ ವೋಟ್ ಮಾಡಿ. ಎಲ್ಲ ಕಳ್ರೆ ಅಂತ ಮಾತ್ರ ಸುಮ್ಮನಿರಬೇಡಿ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಅವರು ಇವರು ಯಾರೋ ನಿಂತಿರ್ತಾರೆ. ಯಾರು ಒಳ್ಳೆಯವರೋ ಅವರಿಗೆ ವೋಟ್ ಮಾಡಿ. ನೆನಪಿರಲಿ, ನಿಮ್ಮ ಅಮೂಲ್ಯವಾದ ಮತವನ್ನು, ದೇಶದ ಭವಿಷ್ಯವನ್ನು ಪುಕ್ಸಟೆಯಾಗಿ ಮಾರ್ಕೋಬೇಡಿ. ಹಣ ಕೊಡೋರಿಗೆ ವೋಟ್ ಮಾಡಬೇಡಿ, ಆ್ಯಂಡ್ ಫ್ರೀ ಕೊಡೋರಿಗೆ ವೋಟ್ ಮಾಡಬೇಡಿ. ಅದು ಬಿಟ್ಟು ಯಾರಿಗಾದರೂ ಮಾಡಿ ವೋಟ್ ಮಾಡಿ ಅಷ್ಟೇ. ಕಡೆ ಪಕ್ಷ ಇನ್ಸ್ಟಾದಲ್ಲಿ ಅಲ್ಲಿ ಇಲ್ಲಿ ಈ ಥರ ಬೆರಳು ತೋರಿಸಿ ಫೋಟೋ ಹಾಕೋಕ್ಕಾದರೂ ವೋಟ್ ಮಾಡಿ. ತಪ್ಪದೆ ವೋಟ್ ಮಾಡಿ. So all of you, this is not a picnic day, this is not a holiday, this is a very important day. You must exercise your franchise with utmost responsibility. Jago